ಮೀರಾ ಅನ್ನೋಳು ಸಿಂಗಲ್ ಮದರ್. ಅವಳು ಅವಳ ಮಗಳ ಜೊತೆ ಹ್ಯಾಪಿ ಆಗಿರ್ತಾಳೆ. ಅದಲ್ಲದೆ ದೊಡ್ಡದೊಂದು ಕಂಪನಿನಲ್ಲಿ ಆಡಿಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾಳೆ. ಒಂದಿನ ಮೀರಾನ ಕಂಪನಿ ಪಾರ್ಟ್ನರ್ಸ್ ಎಲ್ಲ ಕರೆದು ನೀನೊಂದು ಫೇಕ್ ಅಕೌಂಟ್ ನ ಓಪನ್ ಮಾಡ್ಬೇಕು, ಅದರಿಂದ ನಮ್ ಬ್ಲಾಕ್ ಮನಿನೆಲ್ಲ ವೈಟ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮೀರಾ ಈಗ ಅದೆಲ್ಲ ಇಲ್ಲಿಗಲ್, ಆತರ ಎಲ್ಲ ನಾನ್ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ಟಿರ್ತಾಳೆ. ಇವಳನ್ನ ಹೀಗೆ ಬಿಟ್ರೆ ಒಂದಿನ ನಮ್ಮನ್ನ ಇನ್ಕಮ್ ಟ್ಯಾಕ್ಸ್ ಗೆ ಹಾಕೊಟ್ಬಿಡ್ತಾಳೆ. ಅದ್ರ ಬದಲು ಇವಳನ್ನ ಇಲ್ದಾಗ ಮಾಡಿದ್ರಾಯ್ತು ಅಂತ ಹೇಳಿ ಡಿಸೈಡ್ ಆಗ್ತಾರೆ. ಅದೇ ದಿನ ಅವಳ ಮಗಳು ಬರ್ಡೇ ಇರುತ್ತೆ. ಅವಳಿಗೋಸ್ಕರ ಒಂದ್ ಸೈಕಲ್ ನ ಗಿಫ್ಟ್ ತಂದು ಮನೆನೆಲ್ಲ ಡೆಕೋರೇಟ್ ಮಾಡ್ತಾ ಇರ್ತಾಳೆ. ಅಲ್ಲಿಗೀಗ ಇವರೆಲ್ಲ ಬಂದು ಮೀರಾನ ಸರಿಯಾಗಿ ಹೊಡೆದಾಕ್ಬಿಡ್ತಾರೆ. ಅವಳೀಗ ನನಗೊಂದ್ ಮಗು ಇದೆ, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಎಲ್ಲ ಬೇಡ್ಕೋತಾಳೆ. ಆದ್ರೆ ಕರುಣನೆ ಇಲ್ದೆ ಅವಳು ಆ ಸಿಲಿಂಡರ್ ಬ್ಲಾಸ್ಟ್ ಆದಾಗೆ ಕೇಸ್ ನ ಕ್ಲೋಸ್ ಮಾಡಿಸ್ಬಿಡ್ತಾರೆ. ಹಾಗೆ ಆ ಚಿಕ್ಕ ಮಗುನಿಗೆ ಕರ್ಕೊಂಡು ಹೋಗಿ ಒಂದು ಅನಾಥಾಶ್ರಮದಲ್ಲಿ ಬಿಟ್ಬಿಡ್ತಾರೆ. ಆ ಅನಾಥಾಶ್ರಮದಲ್ಲಿ ಚಿಕ್ಕ ಹುಡುಗಿನ ಒಬ್ಬ ಬ್ಯಾಟ್ ಟಚ್ ಮಾಡೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾನೆ. ಆ ಮಗು ಈಗ ಇವ್ನು ಮುಟ್ಕೊಳ್ಳೋದಕ್ ಬಿಡದೆ ಬೈದ್ ಬಿಡುತ್ತೆ. ಅವನಲ್ಲಿಂದ ಮುಖ ತೊಳ್ಕೊಳ್ಳೋದಕ್ಕೆ ಹೋದಾಗ ತಣ್ಣೀರೇ ಕುದಿಯೋ ನೀರಾಗಿ ಬದಲಾಗ್ಬಿಡುತ್ತೆ. ಅದು ಗೊತ್ತಿಲ್ಲದೆ ಅವನೀಗ ಮುಖದ ಮೇಲೆ ನೀರ್ ಹಾಕೊಂಡು ಮುಖನೇ ಸುಟ್ಟೋಗ್ಬಿಡುತ್ತೆ. ಅವನಿಗೆ ಆತರ ಆಗೋ ಹಾಗೆ ಮೀರಾ ಆತ್ಮನೆ ಬಂದು ಮಾಡಿರುತ್ತೆ. ಇವಳಿ ತರ ದೆವ್ವಾಗಿ ಬಿಡಿದಾಳೆ ಅಂತ ಹೇಳಿ ಆ 4 ಜನರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಈಗ ಅವರೆಲ್ಲ ಸೇರಿ ಒಬ್ಬ ಮಂತ್ರವಾದಿನ ಕರ್ಸಿ ಅವಳನ್ನ ಒಂದ್ ಕಲ್ಲಲ್ಲಿ ಬಂಧಿಸಿಟ್ಬಿಡ್ತಾರೆ. ಆ ಕಲ್ಲನ್ನ ತಗೊಂಡೋಗಿ ಒಂದು ಕನ್ಸ್ಟ್ರಕ್ಷನ್ ನಡೀತಿದ್ದ ಜಾಗದಲ್ಲಿ ಊತಿಟ್ಟಿರ್ತಾರೆ. ಅದೇ ಕಲ್ನೇ ಹೀರೋಯಿನ್ ತಂದು ಮನೇಲಿ ಇಟ್ಕೊಂಡ್ಬಿಟ್ಟಿರ್ತಾಳೆ. ಈ ವಿಷಯನೆಲ್ಲ ತಿಳ್ಕೊಂಡ ಹೀರೋಯಿನ್ ಈಗ ಮೀರಾ ಮಗಳನ್ನ ದತ್ತು ತಗೊಳ್ಳೋದಕ್ಕೆ ಅಂತ ಹೇಳಿ ಅನಾಥಾಶ್ರಮಕ್ಕೆ ಹೋಗ್ತಾಳೆ. ಆದ್ರೆ ಇವಳಿಗೆ ಮದುವೆ ಆಗಿಲ್ದೇ ಇರೋ ಕಾರಣ ಮಗುನ ದತ್ತು ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಮೀರಾ ದೆವ್ವ ಈಗ ಹೀರೋಯಿನ್ ಒಳಗಡೆ ಹೋಗಿ ಅವಳನ್ನ 3 ಜನರನ್ನ ಖಾಲಿ ಮಾಡ್ಬಿಡ್ತಾಳೆ. ಆದ್ರೆ ಇನ್ನೊಬ್ಬನ ಅವ್ನು ಸ್ವಲ್ಪ ಹುಷಾರಾಗ್ಬಿಡ್ತಾನೆ. ಅವನೀಗ ಒಬ್ಬ ಮಂತ್ರವಾದಿನ ಕರ್ಸಿ ಮತ್ತೆ ಮೀರಾ ಆತ್ಮನ ಬಂಧಿಸ್ಬಿಡ್ತಾನೆ. ಈಗ ಹೀರೋಯಿನ್ ಅವನ್ನ ಹೋಗ್ತಾಳೆ. ಅವನೀಗ ಇವಳು ನೋಡಿ ದೆವ್ವನೇ ನಾನು ನೇನು ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ, ಇನ್ನ ನೀನೇನ್ ಮಾಡ್ತೀಯ ಅಂತ ಹೇಳಿ ಅವಳಿಗೆ ಹೊಡೆಯೋದಕ್ಕೆ ಅಂತ ಹೇಳಿ ಬರ್ತಾನೆ. ಆಗ ನಮ್ ಹೀರೋಯಿನ್ ಈಗ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ಆ ಮಂತ್ರವಾದಿ ಮೀರಾ ಆತ್ಮ ತುಂಬಾ ಒಳ್ಳೇದು ಅಂತ ಹೇಳಿ ಅದನ್ನ ರಿಲೀಸ್ ಮಾಡ್ಬಿಟ್ಟಿರ್ತಾನೆ. ಈಗ ಮೀರಾ ಆತ್ಮ ಹೀರೋಯಿನ್ ಒಳಗಡೆ ಬಂದು ಇವನ್ ಕತೆನೂ ಕೂಡ ಖಾಲಿ ಮಾಡ್ಬಿಡುತ್ತೆ. ಫೈನಲಿ ಹೀರೋಯಿನ್ ಈಗ ಹೀರೋನ ಮದುವೆ ಆಗಿ ಮೀರಾ ಮಗಳನ್ನ ದತ್ತು ತಗೊಂಡು ಅವಳನ್ನ ಹ್ಯಾಪಿಯಾಗಿ ಬೆಳೆಸೋದಕ್ಕೆ ಶುರು ಮಾಡ್ತಾಳೆ.